ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ರಾಜಯೋಗದ ಅಭ್ಯಾಸಗಳಿಗೆ ಈಶ್ವರ ಅನುಭೂತಿ, ಆತ್ಮಾನುಭೂತಿಯ ಒಂದು ವಿಶೇಷ ಅನುಭವ ಮಾಡಬಹುದು. ಯಾಕೆಂದರೆ ಯೋಗ ಮಾಡುವವರು ಪರಮಾತ್ಮ ತಮ್ಮ ನಿಜ ಸ್ಥಿತಿಯಲ್ಲಿದ್ದು ಸಂಪೂರ್ಣವಾಗಿ ಆತ್ಮ ಮತ್ತು ಪರಮಾತ್ಮನ ಚಿಂತನೆಯಲ್ಲಿ ತಲ್ಲೀನರಾಗಿರುತ್ತಾರೆ. ಹಾಗಿದ್ರೆ ಅವರು ಆ ಒಂದು ವಿಶೇಷ ಸ್ಮೃತಿಯಲ್ಲಿ ತೊಡಗಿರುವುದರಿಂದ ನಿಜವಾದ ಯೋಗ ಎಂದು ಹೇಳಬಹುದು. ರಾಜಯೋಗ ಅಭ್ಯಾಸಿಗಳು ವಾಸ್ತವಿಕ ಪರಮಾತ್ಮನ ಆ ಬಿಂದು ಸ್ವರೂಪ, ಸ್ಟಾರ್, ಸೂಪರ್ ಸ್ಟಾರ್, ಜ್ಯೋತಿರ್ಲಿಂಗಂ ಸ್ವರೂಪದ ಅನುಭವ ಮಾಡುತ್ತಾರೆ. ದೇಹದ ಅಭಿಮಾನ ಸಂಪೂರ್ಣವಾಗಿ ಭಸ್ಮವಾಗುತ್ತದೆ. ಮನಸ್ಸು ಪರಮಾತ್ಮನ ನೆನಪಿನಲ್ಲೇ ತಲ್ಲೀನ ಆಗಿರುವುದರಿಂದ ಉದ್ಭವವಾದ ಯೋಗದ ಪ್ರಜ್ವಲಿತ ಜ್ವಾಲೆ ಆತ್ಮನಲ್ಲಿರುವ ವಿಕಾರ ಸಂಸ್ಕಾರಗಳನ್ನು ಅದು ಸುಟ್ಟು ಹಾಕುತ್ತದೆ ಮತ್ತು ಜನ್ಮಾಂತರ ಮಾಡಿದ ಪಾಪ ಕರ್ಮಗಳು ಭಸ್ಮವಾಗುತ್ತವೆ. ಆತ್ಮವು ತನ್ನ ಮೂಲ ಸ್ವರೂಪವಾದ ಪವಿತ್ರತೆ, ಶಾಂತಿ, ಪ್ರೇಮ, ಶಕ್ತಿ, ಆನಂದ, ಅನೇಕ ರೀತಿಯ ಸದ್ಗುಣಗಳ ಅನುಭವವನ್ನು ಮಾಡುತ್ತಾ ಆ ಒಂದು ಸದ್ಗುಣಗಳನ್ನು ಪಡೆಯುವಂತಹ ಅತ್ಯುನ್ನತ ಶ್ರೇಷ್ಠ ಮಟ್ಟಕ್ಕೆ ತಲುಪುತ್ತಾನೆ. ಈ ಒಂದು ಅನುಭವದ ಪರಿಣಾಮವಾಗಿ ಅವರಲ್ಲಿ ಪ್ರಭಾವಶಾಲಿಯಾಗಿ ಯೋಗಾಭ್ಯಾಸದ ಬಹಳ ಕಾಲದ ನಂತರ ಯೋಗಿ ಆದವನು ಆತ್ಮಾನಂದ ಮತ್ತು ಈಶ್ವರ ಆನಂದವನ್ನು, ಸುಖವನ್ನು ಸವಿಯುತ್ತಾ ಇರಬಹುದು. ರಾಜಯೋಗ ಅಭ್ಯಾಸ ಮಾಡೋದರಿಂದ ಮನುಷ್ಯರಲ್ಲಿ ಆಧ್ಯಾತ್ಮಿಕತೆ ಬೆಳೆಯುತ್ತದೆ. ಆಧ್ಯಾತ್ಮಿಕ ಶಿಸ್ತಿನಲ್ಲಿ ಅವರ ಜೀವನ ಪಯಣ ಸಾಗುತ್ತದೆ ಹಾಗೂ ಅವರ ವೃತ್ತಿ, ದೃಷ್ಟಿ, ಕೃತಿ ಎಲ್ಲವೂ ಬದಲಾವಣೆ ಹೊಂದುತ್ತೆ, ಪರಿವರ್ತನೆ ಆಗುತ್ತಾ ಹೋಗುತ್ತದೆ. ಮಗ್ನಾವಸ್ಥೆಯಿಂದ ಅತಿ ಶೀಘ್ರವಾಗಿ ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದು ಬೇಕಾದರೆ ಕೆಲವು ಶಿಸ್ತುಗಳನ್ನು ಅಂದರೆ ನಿಯಮಗಳನ್ನು ಪರಿಪಾಲಿಸಬೇಕು. ಹಾಗಾದರೆ ಇಂದಿನ ಮಾನವನು ಸಂಪೂರ್ಣ ದೇಹ ಅಭಿಮಾನದಲ್ಲೇ ಮುಳುಗಿದ್ದಾನೆ. ತನ್ನನ್ನು ದೇಹ ಎಂದು ತಿಳಿಯುತ್ತಾನೆ ಮತ್ತು ಪಂಚೇಂದ್ರಿಯಗಳು ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳಿಗೆ ಗುಲಾಮನಾಗಿದ್ದಾನೆ. ಹಾಗಿದ್ರೆ ಆತ್ಮೋನ್ನತಿಯನ್ನು ಮಾಡಿಕೊಳ್ಳಬೇಕೆಂಬ ಇಚ್ಛೆ ಉಳ್ಳವರು ತಮ್ಮ ಜೀವನದ ಕ್ರಮಬದ್ಧ ಅವಶ್ಯಕತೆಯನ್ನು ಪೂರೈಸಲು ತನ್ನ ಶಾರೀರಿಕ ಇಂದ್ರಿಯಗಳ ಗುಲಾಮನ ಹಾಗೆ ಉಪಯೋಗಿಸುತ್ತಾನೆ ಹೊರತು ಆ ಒಂದು ಇಂದ್ರಿಯಗಳ ಮೇಲೆ ಆತನ ರಾಜ್ಯವಾಳಲು ಅವಕಾಶ ಆಗೋದಿಲ್ಲ. ಅಂದರೆ ಆ ಒಂದು ಚೈತನ್ಯತೆ ಮನುಷ್ಯನಲ್ಲಿ ಇಲ್ಲ. ಹಾಗಿದ್ರೆ ಎಲ್ಲ ರೀತಿಯ ಆಕರ್ಷಣೆಯಿಂದ ಹೊಟ್ಟೆ ಕಿಚ್ಚು, ಹಗೆತನ, ಶತ್ರುತ್ವ, ಚಲನಚಿತ್ರ, ಕತೆ, ಕಾದಂಬರಿ ಮತ್ತಿತರ ಮನೋರಂಜನೆಗಳಿಗೆ, ಆಕರ್ಷಣೆಗಳಿಗೆ ಯೋಗಿಯು ಬಲಿಯಾಗುವುದಿಲ್ಲ. ಬಗೆ ಬಗೆಯ ರುಚಿಕರ ಆಹಾರ, ಆಡಂಬರ ಉಡುಪುಗಳು ಇವುಗಳ ಮೇಲಿನ ಇಚ್ಛೆ ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ. ಸಮಾಜವು ತನ್ನನ್ನು ಮೆಚ್ಚಬೇಕು ಎಂಬ ಅಭಿಲಾಷೆಗಳು ಕೂಡ ಕ್ರಮೇಣ ಮಾಯವಾಗುತ್ತಾ ಹೋಗುತ್ತದೆ ಹಾಗೂ ಆತನ ಒಲವು, ವಯ್ಯಾರ, ಆಡಂಬರ, ಈ ವೈಭವ ಇವುಗಳನ್ನು ಕೂಡ ಯೋಗಿಯು ತಿರಸ್ಕರಿಸುತ್ತಾನೆ. ಎಲ್ಲ ವಿಧದಿಂದಲೂ ವೈರಾಗ್ಯ ವೃತ್ತಿಯನ್ನು ಹೊಂದುವಂತಹ ಸ್ವಭಾವ ಅವನಲ್ಲಿ ಕ್ರಮೇಣ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.